ಮಮತಾ ಬ್ಯಾನರ್ಜಿ ಅವರು ಹೇಗೆ ಇಷ್ಟು ಶಕ್ತಿವಂತರಾಗಿ ಹೋರಾಟ ಮಾಡುತ್ತಿದ್ದಾರೆ? ಅವರು ಯಾವ ರೀತಿಯಲ್ಲಿ ಅಧಿಕಾರಕ್ಕೆ ಬಂದರು? ಅದಕ್ಕೆ ಕಾರಣವೇನು? ಅವರ ಜಾತಕ ಯಾವ ರೀತಿ ಇದೆ? ಆ ವಿಚಾರವನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. ಅದೇ ರೀತಿ ಬೆರಳುಗಳಲ್ಲಿ ನಮ್ಮ ಅದೃಷ್ಟವನ್ನು ಯಾವ ರೀತಿ ನಾವು ನೋಡಬಹುದು ಎಂಬುದನ್ನ ಹಸ್ತರೇಖ ಸಾಮುದ್ರಿಕ ಮೂಲಕ ನಾವು ತಿಳಿದುಕೊಳ್ಳಬಹುದು. ಅಂದರೆ ನಮ್ಮ ಒಂದೊಂದು ಬೆರಳಿಗೂ ಒಂದೊಂದು ರೀತಿಯಲ್ಲಿ ಅದೃಷ್ಟವಿದೆ. ಅದರಲ್ಲಿ ನೋಡುವ ತೋರು ಬೆರಳಾಗಿರಬಹುದು, ಉಂಗರ ಬೆರಳಾಗಿರಬಹುದು, ಅಥವಾ ನಮ್ಮ ಬುಧ ಬೆರಳಾಗಿರ್ಬೋದು, ಅಥವಾ ಶನಿ ಬೆರಳಾಗಿರ್ಬೋದು. ಹೀಗೆ ಯಾವುದೇ ಒಂದು ಬೆರಳಾಗಿದ್ದರೂ ಆ ಬೆರಳಲ್ಲೂ ಸಹ ನಮ್ಮ ಅದೃಷ್ಟವನ್ನು ಸೂಚಿಸುವಂತಹ ಕೆಲವು ಚಿಹ್ನೆಗಳಿವೆ. ಅದೇ ರೀತಿ ಇವತ್ತು ನಕ್ಷತ್ರ ಲೋಕದಲ್ಲಿ ಧನಿಷ್ಠ ನಕ್ಷತ್ರದ ಬಗ್ಗೆ, ಆ ನಕ್ಷತ್ರದಲ್ಲಿ ಹುಟ್ಟಿದವರ ಸ್ವಭಾವ ಗುಣಗಳು, ಅವರು ಯಾವ ರೀತಿ ಇರುತ್ತಾರೆ, ಅವರು ಯಾವ ರೀತಿ ವ್ಯವಹರಿಸುತ್ತಾರೆ ಮುಂತಾದ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾನು ಮೊದಲು ಹೇಳಿದೆ, ಇವತ್ತು ನಾವು ಮಮತಾ ಬ್ಯಾನರ್ಜಿ, ಅದೇ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ 2 ಸಲ ಮುಖ್ಯಮಂತ್ರಿಯಾದ, ಈಗ ಹೋರಾಟದಲ್ಲಿರುವಂತಹ ಅವರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಅವರ ಜಾತಕ ಯಾವ ರೀತಿ ಇದೆ, ಅವರಿಗೆ ಇಂತಹ ಶಕ್ತಿ, ಇಂತಹ ಹೋರಾಟದ ಕಿಚ್ಚು ಬರಲು ಕಾರಣವೇನು ಮುಂತಾದ ವಿಚಾರಗಳನ್ನು ತಿಳ್ಕೊಳ್ಳೋಣ. ಆದ್ದರಿಂದ ಈ ವಿಡಿಯೋವನ್ನ ಪೂರ್ತಿ ನೋಡಿದಾಗ ನಿಮಗೆ ಎಲ್ಲಾ ವಿಚಾರಗಳು ತಿಳಿಯಲು ಸಾಧ್ಯ. ಹಾಗೆಯೇ ಇವತ್ತು ಬೆರಳುಗಳು ಉದ್ದವಾಗಿ ಅಥವಾ ಗಿಡ್ಡವಾಗಿ ಅಗಲವಾಗಿ ಏನಾದರೂ ಇದ್ದರೆ ಅದರಲ್ಲಿರುವಂತಹ ಉತ್ತಮ ಫಲಿತಾಂಶಗಳೇನು, ಉತ್ತಮ ಅದೃಷ್ಟಗಳೇನು ಮುಂತಾದ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಜೊತೆಗೆ ಧನಿಷ್ಠ ನಕ್ಷತ್ರದ ವಿಚಾರವನ್ನು ತಿಳಿದುಕೊಳ್ಳೋಣ. ಆದ್ದರಿಂದ ನೀವೆಲ್ಲರೂ ಈ ವಿಡಿಯೋವನ್ನ ಆರಂಭದಿಂದ ಕೊನೆಯವರೆಗೂ ನೋಡಿದಾಗ ಮಾತ್ರ ಇಂತಹವೆಲ್ಲಾ ವಿಚಾರಗಳನ್ನು ತಿಳಿಯಲು ಸಾಧ್ಯ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದ್ರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲಾ ವಿಡಿಯೋ ನೋಡಿ ಹೆಚ್ಚು ಹೆಚ್ಚು ವಿಷಯ ತಿಳ್ಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಬಹುಶಃ ತಿಳಿಯಬೇಕೆಂಬ ಕುತೂಹಲ ನಿಮಗಿದ್ರೆ ಇದರಲ್ಲಿ ಕೊಟ್ಟಿರುವಂತಹ ಈ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಎಂತಾದ್ರೂ ಕಳಿಸಿ, ಎಸ್ ಎಂತಾದ್ರೂ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕು ಎಂದಾದ್ರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ಹುಟ್ಟಿದಾಗಲಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ, ಅದರಲ್ಲಿ ಬರುವಂತಹ ಸಮಸ್ಯೆಗಳನ್ನು ಪರಿಹರಿಸುವುದು ಹೇಗೆ ಮುಂತಾದ ಎಲ್ಲಾ ವಿಚಾರಗಳನ್ನು ತಿಳಿಸಲಾಗುತ್ತದೆ. ಇದು ನಂಬಿಕೆ ಮತ್ತು ಆಸಕ್ತಿ ಇರುವವರಿಗಾಗಿರುವ ಕಾರ್ಯಕ್ರಮ ಎಂಬುದನ್ನ ನೆನಪು ಮಾಡಿಸುತ್ತಾ ಮುಂದಕ್ಕೆ ಹೋಗುತ್ತೇನೆ. ಈಗ ನೋಡಿ, ನಾವು ಯಾವುದೇ ಒಂದು ಹಸ್ತವನ್ನು ನೋಡುವಾಗ ಹಸ್ತದಲ್ಲಿರುವಂತಹ ಬೆರಳುಗಳನ್ನ ನಾವು ಪರಿಶೀಲಿಸಬೇಕು. ಬೆರಳು ಅಂದ್ರೆ ಯಾವುದು? ಈಗ ನಾನು ಇವತ್ತು ನಿಮಗೆ ತೋರು ಬೆರಳು ಅಥವಾ ಗುರು ಬೆರಳು, ಇದು ಕಮಾಂಡಿಂಗ್ ಪವರ್. ಯಾವ ಮೇಲಾದರೂ ನಾಯಕತ್ವವನ್ನ ಸಾಧನೆ ಮಾಡುವಂತಹ ಒಂದು ಕಮಾಂಡಿಂಗ್ ಪವರ್ ಈ ಬೆರಳಿಂದ ನಾವು ನೋಡಬಹುದು. ಇದು ಪವರ್ಫುಲ್ ಆಗಿ ಕೆಲಸ ಮಾಡಿಸುತ್ತದೆ. ಅಂತ ಅಧಿಕಾರದಲ್ಲಿರುವ ಕೆಲಸಗಳನ್ನ ಇದು ಮಾಡಿಸುತ್ತದೆ. ಇವರು ಯಾವುದೇ ಕೆಲಸ ಮಾಡಿದಾಗ ಅದು ಯಶಸ್ವಿ ಆಗುತ್ತಾರೆ. ಅಂದರೆ ಅವರು ಯಾವುದೇ ಕೆಲಸವನ್ನು ಮನಸ್ಸಿಟ್ಟು ಮಾಡಿದರೆ ಅದರಲ್ಲಿ ಯಶಸ್ವಿಯಾಗುತ್ತಾರೆ ಎಂಬುದರ ಸೂಚನೆ ಈ ಬೆರಳಿನಲ್ಲಿ ಇರುತ್ತದೆ. ಹಾಗೆ ನೋಡಿ, ಉಂಗುರ ಬೆರಳು ಅಂತ ನಿಮ್ಗೆ ಗೊತ್ತು, ಸೂರ್ಯ ಬೆರಳು ಅಥವಾ ಉಂಗುರ ಬೆರಳು. ಉಂಗುರ ಬೆರಳು ಉದ್ದವಾಗಿದ್ದರೆ, ಇದು ನಾನು ಇದು ಉದ್ದವಾಗಿದ್ದರೆ ಅಂತ ನಾನು ಹೇಳಿದ್ದು, ಆದರೆ ನಿಮಗೆ ಉದ್ದವಾಗಿದ್ದರೆ ಅಂದ್ರೆ ಇದು ಇಲ್ಲಿವರೆಗೆ ಉದ್ದವಾಗಿರಬೇಕು, ಈ ಮಟ್ಟಕ್ಕೆ ಉದ್ದವಾಗಿ, ಆವಾಗ ಅದು ನಾನು ಹೇಳಿದಂತಹ ಆ ವಿಚಾರಗಳು ತೋರು ಬೆರಳು ಅಥವಾ ಗುರು ಬೆರಳಿನಲ್ಲಿ ಇದೆ ಎಂಬುದನ್ನು ತಿಳ್ಕೋಬೇಕು. ಈ ಉಂಗುರ ಬೆರಳು ಇಲ್ಲಿವರೆಗೆ ಉದ್ದವಾಗಿದ್ದರೆ, ಉಂಗುರ ಬೆರಳು ಇದು ಅಂದರೆ ಉಂಗುರ ಬೆರಳು ಅಂದ್ರೆ ಏನು? ಸೂರ್ಯ ಬೆರಳು ಉದ್ದವಾಗಿದ್ದರೆ ಪ್ರತಿಭೆಯ ಕೆಲಸಗಳಲ್ಲಿ, ತಮ್ಮ ಪ್ರತಿಭೆ, ತಮ್ಮ ಜಾಣತನದಿಂದ ಕೆಲಸಗಳಲ್ಲಿ, ಹಾಗೆಯೇ ಕಲ್ಪನಾ ಇದರಲ್ಲಿಯೂ ಸಹ ಅವರು ಯಶಸ್ವಿಯಾಗುತ್ತಾರೆ. ಅದರಿಂದ ಅವರಿಗೆ ಅದೃಷ್ಟ ಒದಗಿ ಬರಲಿದೆ. ಅಂದರೆ ಕಲೆ, ಸಾಹಿತ್ಯ, ನಟನೆ ಮುಂತಾದವುಗಳಲ್ಲಿ ಇವರು ಯಶಸ್ವಿಯಾಗಿ ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡುತ್ತಾರೆ ಎಂಬುದು ಈ ಸೂರ್ಯ ಬೆರಳು ಉದ್ದವಾಗಿದ್ದರೆ ತಿಳಿಯುವಂತಹ ವಿಚಾರಗಳು. ಅಂದ್ರೆ ಈ ತೋರು ಬೆರಳು ನಾನು ಹೇಳಿದೆ,
ತೋರು ಬೆರಳು ಅಂತ ನನಗೆ ಗೊತ್ತಿದೆ, ಮೊದಲೇ ಗುರು ಬೆರಳು. ಅದರಲ್ಲಿ ಕೆಲವು ಮಹತ್ವ ವಿಚಾರಗಳು ಇವೆ. ಈ ಬೆರಳು ಗಿಡ್ಡವಾಗಿದ್ದರೆ, ಸಾಮಾನ್ಯಕ್ಕಿಂತ ಗಿಡ್ಡವಾಗಿದ್ದರೆ ಅವರಲ್ಲಿ ಆರಂಭ ಸೂರತ್ವ ಇರುತ್ತದೆ. ಯಾವುದೇ ಒಂದು ಕೆಲಸವನ್ನು ಮಾಡಿಬಿಡ್ತಾರೆ, ಆಮೇಲೆ ನಿಧಾನಕ್ಕೆ ಅದರಿಂದ ಹಿಂದಿರುಗಿ ಯಾವುದೇ ಕೆಲಸಕ್ಕೆ ಮುನ್ನುಗ್ಗಿ ಹೋಗ್ತಾರೆ, ಕೊನೆಗೆ ಅವರು ಹಿಂದೆ ಅಂದರೆ ಯಾವುದರಲ್ಲೂ ಅವರು ಯಶಸ್ವಿಯಾಗುವುದಿಲ್ಲ ಎಂಬುದು ಅದರ ಅಂದರೆ ಈ ಬೆರಳು ಸಾಮಾನ್ಯಕ್ಕಿಂತ ಗಿಡ್ಡವಾಗಿದ್ದರೆ ಅಂತಹ ತೊಂದರೆಗಳನ್ನ ಆ ವ್ಯಕ್ತಿ ಅನುಭವಿಸುವಂತಹ ಸಾಧ್ಯತೆ ಇದೆ ಎಂಬುದು ಅದರ. ಹಾಗೆ ನೋಡಿ, ವ್ಯವಹಾರದಲ್ಲಿ ಅವರು ಯಶಸ್ವಿಯಾಗುವುದೇ ಇಲ್ಲ. ಯಾಕಂದ್ರೆ ಅವರಿಗೆ ಅದರಲ್ಲಿ ಮುಂದುವರಿಸಿಕೊಂಡು ಹೋಗುವಂತ ಒಂದು ತಾಳ್ಮೆ ಆಗಲಿ ಸಹನೆ ಆಗಲಿ ಇರುವುದಿಲ್ಲ. ಅವರು ಮಧ್ಯದಲ್ಲಿಯೇ ಆ ಕೆಲಸವನ್ನ ಬಿಟ್ಟು ಬಿಡುತ್ತಾರೆ. ಇವರು ಮೂಢನಂಬಿಕೆಯನ್ನ ಬೇಗನೆ ಬೆಳೆಸ್ಬೋದು. ಯಾರ ಹೇಳಿದ್ರೆ ಸಾಕು, ಆ ದೇವಸ್ಥಾನಕ್ಕೆ ಹೋದ್ರೆ ಆ ಕಾಯಿಲೆ ಗುಣ ಆಗುತ್ತೆ, ನಿಮ್ಮ ವ್ಯಾಪಾರ ಚೆನ್ನಾಗುತ್ತೆ, ನೀವು ಅಲ್ಲಿ ಹೋಗಿ ಆ ಸೇವೆ ಮಾಡಿ ಈ ಸೇವೆ ಮಾಡಿ ಅಂತಲೇ ಅವರು ಹಾಗೇನೆ ಆ ಮೂಢನಂಬಿಕೆಗೆ ಜೋತು ಬೀಳ್ತಾರೆ. ಅವರು ತನ್ನ ಕರ್ತವ್ಯವನ್ನ ಮರೆಯುವಂತ ಸಾಧ್ಯತೆ ಹೆಚ್ಚಾಗಿದೆ. ಒಂಥರ ಸೋಮಾರಿತನ ಅವರಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ. ಯಾವುದೇ ಕೆಲಸ ಮಾಡಬೇಕು ಆಲಸ್ಯ, ಯಾರ್ಯಾಗುತ್ತೆ ಎಂಬ ಒಂದು ಆಲಸ್ಯ. ವಿವೇಕ ಶೂನ್ಯವಾದ ನಡವಳಿಕೆ. ವಿವೇಕ ಇಲ್ಲ ಅಂದರೆ ಜಾಣ್ಮೆ ಇಲ್ಲ, ಏನು ಇಲ್ಲ, ಶೂನ್ಯವಾದ ನಡವಳಿಕೆ. ನನಗೆ ಮುಂದೆ ಒಳ್ಳೆಯದಾಗುತ್ತೆ, ಆಸ್ತಿ ಬರುತ್ತದೆ, ನನಗೆ ಯಾರು ಆಸ್ತಿ ಬರುತ್ತೆ ಎಂದು ತಿಳಿದುಕೊಂಡು ಅವರು ಅದಕ್ಕಾಗಿ ಕಾಯ್ತಾರೆ. ಆದರೆ ಅವರಿಗೆ ಅದರಿಂದ ಯಾವ ಉಪಯೋಗವಾಗುವುದಿಲ್ಲ. ಜನಗಳಿಗೆ ಕರ್ಮ ಫಲ ಅನುಭವಿಸಲು ಸಾಧ್ಯವಾಗುವುದಿಲ್ಲ. ಯಾಕಂದ್ರೆ ಅವರು ಕೆಲಸನೇ ಮಾಡೋದಿಲ್ಲ, ಅದಕ್ಕೆ ಬೇಕಾದಂತ ರೀತಿಯಲ್ಲಿ ದುಡಿಯೋದಿಲ್ಲ. ಆದ್ದರಿಂದ ಅದರ ಫಲವನ್ನ ಅನುಭವಿಸಲು ಅವರಿಗೆ ಸಾಧ್ಯವಾಗುವುದಿಲ್ಲ. ಇದು ಉದ್ದವಾಗಿದ್ದಾಗ ಒಳ್ಳೆಯದನ್ನು ನಿರೀಕ್ಷಿಸಬಹುದು. ಇದು ಗಿಡ್ಡವಾಗಿದ್ದಾಗ, ಈ ಬೆರಳು ಅಂದರೆ ಗುರು ಬೆರಳು ಗಿಡ್ಡವಾಗಿದ್ದಾಗ ಅವರಲ್ಲಿ ಕೆಟ್ಟ ಗುಣಗಳೇ ಹೆಚ್ಚಾಗಿ ಇರುತ್ತದೆ. ಅದೇ ನಾನು ಮೊದಲೇ ಹೇಳಿದೆ, ಹೆಚ್ಚು ಉದ್ದವಾಗಿದ್ದಾಗ ಈ ಬೆರಳಿಗಿಂತನೂ ಈ ಬೆರಳು ಅಂದರೆ ಸೂರ್ಯ ಬೆರಳಿಗಿಂತನೂ ಈ ಬೆರಳು ಉದ್ದವಾಗಿದ್ದರೆ ಕಮಾಂಡಿಂಗ್ ಪವರ್, ಅವರಿಗೆ ಕಮಾಂಡಿಂಗ್ ಪವರ್ ಇರುತ್ತೆ. ಬೇರೆಯವರ ಮೇಲೆ ಅಧಿಕಾರ ಚಲಾಯಿಸುವಂತಹ ಒಂದು ಶಕ್ತಿ ಅವರ ಮಾತಿನಲ್ಲಿ ಇರುತ್ತದೆ. ಅಂದರೆ ಇವರು ಆಡಳಿತಾತ್ಮಕವಾದಂತಹ ಕೆಲಸಗಳಲ್ಲಿ ಯಶಸ್ಸು ಕಾಣುತ್ತಾರೆ. ಇವರು ಯಾವುದಾದ್ರೂ ಉನ್ನತವಾದ ಹುದ್ದೆ, ಯಾಕಂದ್ರೆ ರಾಜಕೀಯದಲ್ಲಿ ಇರ್ಬೋದು, ರಾಜಕೀಯದಲ್ಲಿ ಇದ್ರೂ ಸಹ ಉನ್ನತವಾದ ಹುದ್ದೆಯನ್ನು ಅನುಭವಿಸುತ್ತಾರೆ, ಅಥವಾ ಸರ್ಕಾರಿ ಉದ್ಯೋಗಕ್ಕೆ ಸೇರಿಸಲ್ಲ ಅದರಲ್ಲೂ ಉನ್ನತವಾದ ಕೆಲಸವನ್ನೇ ಅನುಭವಿಸುತ್ತಾರೆ. ಹಾಗೆ ಈ ಬೆರಳು ಎಲ್ಲಿ ತನಕ ಇರಬೇಕು, ಈ ಬೆರಳಿನ ಶನಿ ಬೆರಳಿನ ಇಲ್ಲಿಯವರೆಗೆ ಉದ್ದವಾಗಿದ್ದಾಗ ಅವರು ಜನರನ್ನು ತಮ್ಮ ಜೊತೆಗೆ ಸೇರಿಸಿಕೊಂಡು ಸಮಾಜದಲ್ಲಿ ಉನ್ನತವಾದ ಸ್ಥಾನಮಾನಗಳನ್ನು ಪಡೆದು ಜೀವನದಲ್ಲಿ ಯಶಸ್ವಿಯನ್ನು ಕಾಣುತ್ತಾರೆ. ಜನರನ್ನು ತಮ್ಮೊಂದಿಗೆ ಕರೆದೊಯ್ಯುವಂತ ಶಕ್ತಿ ಈ ಜನಕ್ಕೆ ಇರುತ್ತದೆ. ಅಂದ್ರೆ ಈ ಬೆರಳು ಹೆಚ್ಚು ಉದ್ದವಾಗಿದ್ದಾಗ ನಾವು ಕಾಣಬಹುದು. ಅಂದರೆ ಇವರಲ್ಲಿ ಅಧಿಕಾರ ಹೆಚ್ಚು. ಇನ್ನು ಉಂಗರ ಬೆರಳು ಅಂತೆಲ್ಲ ಹೇಳಿದೆ, ಇದು ಮೊದಲು ಹೇಳಿದೆ ಈ ಬೆರಳು ಗಿಡ್ಡವಾಗಿದ್ದರೆ, ಯಾವುದು ಈ ಸೂರ್ಯ ಬೆರಳು ಗಿಡ್ಡವಾಗಿದ್ದರೆ, ಸಾಮಾನ್ಯ ಉದ್ದವಾಗಿದ್ದರೆ ಪ್ರತಿಭೆ ಚೆನ್ನಾಗಿರುತ್ತದೆ, ಅವರು ಮಾಡುವ ಕೆಲಸಗಳಲ್ಲಿ ಯಶಸ್ವಾಗುತ್ತಾರೆ. ಹೆಚ್ಚು ಉದ್ದವಾಗಿದ್ದರೆ ನಾನು ಹೇಳಿದಂಗೆ ಇಲ್ಲಿವರೆಗೂ, ಇದಕ್ಕಿಂತ ಈ ಬೆರಳಿಗಿಂತ ಈ ಬೆರಳು ಉದ್ದ, ಇಲ್ಲಿವರೆಗೂ ಉದ್ದವಾಗಿದ್ದಾಗ, ಇಲ್ಲಿವರೆಗೂ ಉದ್ದವಾಗಿದ್ದಾಗ ಅವರು ಮಾಡುವ ಕೆಲಸದಲ್ಲಿ ಯಶಸ್ವಿಯಾಗುತ್ತಾರೆ. ಹೆಚ್ಚು ಉದ್ದವಾಗಿದ್ದಾಗ ಅವರು ಬಹಳ ಒಳ್ಳೆಯ ಗುಣಗಳನ್ನು ಹೊಂದಿರುತ್ತಾರೆ. ಆಜ್ಞಾಶಕ್ತಿ ಅವರಿಗಿರುತ್ತದೆ, ಯಾರು ಆಜ್ಞೆ ಮಾಡುವಂತ ಶಕ್ತಿ ಅವರಿಗಿರುತ್ತದೆ. ಅವರು ಯೋಚಿಸಿ ಮಾಡುವ ಕೆಲಸದಿಂದ ಯಶಸ್ವಿಯಾಗುತ್ತಾರೆ. ಸೂರ್ಯ ಬೆರಳು ನಡು ಬೆರಳು ತುದಿಯವರೆಗೆ ಹೊಂದಿದ್ದರೆ ಅಧಿಕಾರ ಮಾನ್ಯ ಮಾಡುವರು, ಅಂದರೆ ಅಧಿಕಾರವನ್ನ ಮಾನ್ಯ ಅಧಿಕ ಪ್ರಸಂಗಿ, ಅಂದರೆ ಹೆಚ್ಚಾಗಿ ಮಾತಾಡ್ತಾರೆ. ಅಧಿಕ ಪ್ರಸಂಗಿ ಏನಾದ್ರು ಕೇಳಿಕೊಳ್ಳ ಅದು ಮಧ್ಯಬಾಹ್ಯ. ಗಿಡ್ಡವಾಗಿದ್ದರೆ ಒಳ್ಳೆಯದು. ಚಿತ್ರಕಲೆ ಅಂದರೆ ಇಷ್ಟುದ್ದವಂದ್ರೆ ಅದು ತೊಂದರೆಗಳಿದೆ ಅವರಿಗೆ, ಇಷ್ಟುದ್ದವಾಗಿದ್ದರೆ ಅವರಿಗೆ ಒಳ್ಳೆಯದಿದೆ. ಇದು ಇಲ್ಲಿ ಬಂದಾಗ ಅವರು ಅಧಿಕ ಪ್ರಸಂಗಿ ಆಗ್ತಾರೆ. ಅವರು ಯೋಚಿಸಿ ಮಾಡುವ ಕೆಲಸದಿಂದ ಯಶಸ್ವಿಯಾಗುತ್ತಾರೆ. ಸೂರ್ಯ ಬೆರಳು ನಡು ಬೆರಳು ತುದಿಯವರೆಗೆ ಬಂದಿದ್ದರೆ ಅವರಿಗೆ ಅಧಿಕಾರ ಮಾನ್ಯ ಮಾಡದವರು, ತಮ್ಮ ಮೇಲಧಿಕಾರಿಗಳನ್ನ ಅಥವಾ ತಮಗಿಂತ ಮೇಲಿದ್ದವರನ್ನ ಮಾನ್ಯ ಮಾಡುವರಲ್ಲ, ಅಧಿಕ ಪ್ರಸಂಗಿಗಳಾಗಿರುತ್ತಾರೆ. ಗಿಡ್ಡವಾಗಿರುವುದೇ, ಅದರಿಂದ ಇಲ್ಲಿಯವರೆಗಿರುವುದೇ ಒಳ್ಳೆಯದು. ಇವರು ಚಿತ್ರಕಲೆ, ನಟನೆ, ವ್ಯಾಪಾರ ಮುಂತಾದವುಗಳಲ್ಲಿ ಯಶಸ್ವಿಯಾಗುತ್ತಾರೆ. ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಸಂದರ್ಭ ಬಂದಾಗ ಬಳಸಿಕೊಳ್ಳುವಂತಹ ಅವಕಾಶಗಳನ್ನು ಇವರು ಕಂಡುಕೊಳ್ಳುತ್ತಾರೆ. ಹೀಗೆ ಇವತ್ತಿನ ನಮ್ಮ ಬೆರಳುಗಳು, ನಮ್ಮ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದಲ್ಲಿ ಬೆರಳುಗಳ ಮಹತ್ವ ಏನು, ಬೆರಳುಗಳಲ್ಲಿ ಅದೃಷ್ಟ ಅಡಗಿರುವುದನ್ನು ನಾವು ತಿಳಿದುಕೊಂಡೆವು. ಅದೇ
ಕೆಲವು ಬೆರಳುಗಳಲ್ಲಿ ಇಂತಹ ತೊಂದರೆಗಳಿರುವುದನ್ನು ನಾವು ತಿಳಿದುಕೊಂಡು, ಅಂದ್ರೆ ಇವತ್ತು ನಾವು 2 ಬೆರಳುಗಳ ಮಾತ್ರ ನಾವು ಇವತ್ತು ತಿಳ್ಕೊಂಡಿದ್ದು. ಮುಂದಿನ ವಿಚಾರಗಳನ್ನ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗೋಣ. ಇವತ್ತು ನಾವು ಹೇಳುವಂತಹ ಗಣ್ಯ ವ್ಯಕ್ತಿಗಳಲ್ಲಿ ಮಮತಾ ಬ್ಯಾನರ್ಜಿ ಅವರ ಜಾತಕದಂತೆ ಅವರು ಯಾವ ಗುಣದವರಾಗಿರುತ್ತಾರೆ ಎಂಬುದನ್ನ ನೋಡೋಣ. ಅವರ ಗುಣಗಳು ಯಾವ ರೀತಿ ಇರುತ್ತದೆ ಎಂಬುದನ್ನ ನಾವು ಅವರ ಜಾತಕ ಪರಿಶೀಲನೆ ಮಾಡಿ ತಿಳಿದು ಬರುತ್ತದೆ ಎಂಬುದು ಅವರ ಗುಣ. ಅವರು ಯಾಕೆ ಇಷ್ಟೊಂದು ಹೋರಾಟ ಮಾಡುವಂತ ಶಕ್ತಿವಂತರಾಗಿರುತ್ತಾರೆ. ಅವರು ಯಾವಾಗಲೂ ಸಂಶಯವನ್ನ ಮತ್ತು ಆತಂಕದಲ್ಲೇ ಇರುತ್ತಾರೆ. ಅವರ ಜೀವನದಲ್ಲಿ ಅವರಿಗೆ ಒಂಥರ ನೆಮ್ಮದಿಯನ್ನು ಇರುವುದಿಲ್ಲ. ಮುಂದೇನಾಗಬಹುದು, ಮುಂದೆ ನಾನು ಅಂದುಕೊಂಡೆಯೇ ಎಲ್ಲವೂ ನಡೆಯುತ್ತದೆಯೇ, ನನ್ನ ಜೀವನ ಸುಖವಾಗಿರುತ್ತದೆಯೇ ಮುಂತಾದ ರೀತಿಯಲ್ಲಿ ಯಾವಾಗಲೂ ಯೋಚಿಸುತ್ತಿರುತ್ತಾರೆ. ಅವರಿಗೆ ಗೆಳೆಯರು ಹೆಚ್ಚು. ಒಮ್ಮೆ ಪರಿಚಯ ಮಾಡಿಕೊಂಡವರನ್ನು ಮತ್ತೆ ಮತ್ತೆ ಪರಿಚಯವನ್ನು ನವೀಕರಿಸಿಕೊಳ್ಳುತ್ತಾರೆ. ಗೆಳೆಯರಿಂದ ದೂರ ಇರುವುದು ಅವರಿಗೆ ಸಾಧ್ಯವಾಗುವುದು ಮಾತ್ರ. ಬೇರೆಯವರ ಒಳ್ಳೆಯ ಸಲಹೆ ಸೂಚನೆ ಕೊಟ್ಟು ಮಾರ್ಗದರ್ಶನ ಮಾಡುವ ಅವರು ಬೇರೆಯವರ ಯಾವುದೇ ಮಾತನ್ನು ಕೇಳುವಂತಹ ಸ್ಥಿತಿಯಲ್ಲಿರುವುದಿಲ್ಲ. ಅವರು ಬೇಕಾದ್ರೆ ಬೇರೆಯವರ ಸಲಹೆ ಸೂಚನೆ ಕೊಡ್ತಾರೆ, ಅವರು ಬೇರೆಯವರ ಮಾತನ್ನ ಕೇಳಿಸಿಕೊಳ್ಳುವುದಿಲ್ಲ. ಅವರ ಜವಾಬ್ದಾರಿ ಇಲ್ಲದವರಂತೆ ನಡೆದುಕೊಳ್ಳುತ್ತಾರೆ. ಇವರಿಗೆ ದಾಂಪತ್ಯ ಜೀವನದಲ್ಲಿ ಯಾವುದೇ ಒಂದು ಒಳ್ಳೆಯ ಸೂಚನೆ ಕಾಣಿಸುತ್ತಿಲ್ಲ. ವಿವಾಹವಾಗುವುದೇ ಇಲ್ಲವೆಂದೇ ಹೇಳಬಹುದು. ಮದುವೆ ಆದರೂ ಸಹ ಹೊಂದಿಕೊಳ್ಳಲಾರದಂತಹ ಸಮಸ್ಯೆಗಳು ಅವರನ್ನು ಕಾಡಬಹುದು. ಸುಮಾರು 25ನೇ ವಯಸ್ಸಿನಿಂದ 30ನೇ ವಯಸ್ಸಿನೊಳಗೆ ವಿವಾಹವಾಗಿದ್ದರೆ ಅವರಿಗೆ ಒಳ್ಳೆಯ ಸಂಸಾರ ಸುಖ ಸಿಗುತ್ತಿತ್ತು. ಅವರಿಗೆ ಇತರೆ ರೀತಿಯಲ್ಲಿ ಆಕರ್ಷಣೆಗಳು ಹೆಚ್ಚಾಗಿ ಕಾಣಿಸುತ್ತಿದೆ. ಕೆಲವೊಮ್ಮೆ ಅವರ ವರ್ತನೆಗಳು ಅತಿರೇಕಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಇವರಿಗೆ ಅಡಿಗೆ ರುಚಿ ಚೆನ್ನಾಗಿ ಅಡಿಗೆ ಮಾಡುವಂತಹ ಅಭ್ಯಾಸವೂ ಇದೆ. ಅವರಿಗೆ ತಾವೇ ಅಡಿಗೆ ಮಾಡಿಕೊಂಡು ಊಟ ಮಾಡುವುದರಲ್ಲೂ ಹೆಚ್ಚಿನ ಸಂತೋಷವಿದೆ. ಖಾರ ಮತ್ತು ಹುಳಿ ಇರುವ ಆಹಾರ ಪ್ರಿಯರಾಗಿರುತ್ತಾರೆ. ಇವರು ಬೇರೆಯವರಿಗೆ ಸಹಾಯ ಮಾಡಬೇಕೆಂಬ ಉತ್ಸಾಹ ಕಂಡು ಬರುತ್ತದೆ. ಆದರೆ ಮನಸ್ಸು ಯಾವುದರಲ್ಲಿಯೂ ಸ್ಥಿರವಾಗಿ ನಿಲ್ಲುವುದಿಲ್ಲ. ಆದುದರಿಂದ ಒಂದೇ ರೀತಿಯಲ್ಲಿ ಅವರ ಜೀವನ ಇರುವುದಿಲ್ಲ. ಕೆಲಸಗಳನ್ನು ಬದಲಾಯಿಸುವಂತೆ ಅವರ ದಿನನಿತ್ಯವೂ ಅವರ ಅಭಿಪ್ರಾಯಗಳನ್ನು ಅವರು ಬದಲಾಯಿಸುತ್ತಾ ಹೋಗುತ್ತಾರೆ. ಆದುದರಿಂದ ಅವರಿಗೆ ಒಂದು ಸ್ಥಿರವಾದ ರೀತಿಯ ನೆಮ್ಮದಿಯ ಒಂದು ಬದುಕಿನಲ್ಲಿ ದಾರಿ ಕಾಣಿಸುತ್ತಿಲ್ಲ. ಆದರೂ ಅವರು ಎಲ್ಲಾ ರೀತಿಯಲ್ಲೂ ಅಧಿಕಾರವನ್ನು ಅನುಭವಿಸುವಂತಹ ಒಂದು ಅದೃಷ್ಟ ಅವರಿಗಿದೆ. ಆ ಅದೃಷ್ಟವನ್ನು ಆದರೆ ಬೇರೆಯವರ ಮಾತನ್ನು ಅವರು ಕೇಳುವುದೇ ಇಲ್ಲ. ತಾನೇ ಎಲ್ಲದಕ್ಕಿಂತ ಮೇಲಿರಬೇಕೆಂದು ಬಯಸುವಂತಹ ವ್ಯಕ್ತಿತ್ವ ಅವರು. ಹಾಗೆಯೇ ಮೂಢನಂಬಿಕೆಗಳನ್ನು ವಿರೋಧಿಸುವ, ದೇವರಲ್ಲಿ ಅತಿಯಾದ ಭಕ್ತಿ ಇಲ್ಲದೇ ಇದ್ದರೂ ಅದು ಮಾಡಲೇಬೇಕು ಎಂಬಂತೆ ದೇವರ ಕೆಲಸಗಳನ್ನು ಅವರು ಮಾಡುತ್ತಾರೆ. ಕೆಲವೊಮ್ಮೆ ಅತಿ ಕೋಪ ಬರುತ್ತದೆ ಅವರಿಗೆ. ಏನು ಹೇಳುತ್ತಿದ್ದೀರಿ, ಏನು ಮಾಡುತ್ತಿದ್ದಾರೆ ಎಂದು ಅವರಿಗೆ ಅರ್ಥವಾಗುವುದಿಲ್ಲ. ಆಮೇಲೆ ಅದರ ಬಗ್ಗೆ ಯೋಚಿಸುತ್ತಾರೆ. ಕೆಲವೊಂದು ವಿಚಾರದಲ್ಲಿ ತುಂಬಾ ಹಠ ಮಾಡುತ್ತಾರೆ. ಹಣಕಾಸಿನ ವಿಷಯದಲ್ಲಿ ಶಿಸ್ತು ಕಡಿಮೆ. ಮನೆಯ ಜವಾಬ್ದಾರಿ ನಿಭಾಯಿಸುವುದರಲ್ಲೂ ಅಂತಹ ಗಮನ ಕೊಡುವ ವ್ಯಕ್ತಿತ್ವ ಅವರಿಗಿಲ್ಲ. ತಮ್ಮಿಂದಾದ ತಪ್ಪನ್ನು ಬೇರೆಯವರ ಮೇಲೆ ಹೊರಿಸುವುದರಲ್ಲೂ ಅವರು ಜಾಣ್ಮೆ ತೋರುತ್ತಾರೆ. ಹಾಗೆ ಅವರು ಮಾಡಿದ ತಪ್ಪನ್ನು ನ್ಯಾಯೀಕರಿಸಿ ಸಾಧಿಸಲು ಸುಳ್ಳು ಹೇಳುವಂತಹ ಸಾಧ್ಯತೆಯೂ ಕಂಡು ಬರುತ್ತಾ ಇದೆ. ಕೊಂಚ ಸ್ವಾರ್ಥ ಗುಣದವರು. ಆದುದರಿಂದ ಬೇರೆಯವರಿಗೆ ಏನೇ ಆದರೂ ನನಗೇನು, ಮೊದಲು ನನ್ನ ಕೆಲಸ ಆಗಲಿ ಎಂದು ಯೋಚಿಸುತ್ತಾರೆ. ಯಾವುದೇ ಗುಟ್ಟನ್ನು ಮನಸ್ಸಿನಿಟ್ಟುಕೊಳ್ಳಲು ಅವರಿಗೆ ಸಾಧ್ಯವಾಗುವುದಿಲ್ಲ. ಗುಟ್ಟಿನ ವಿಚಾರ ಕಿವಿಗೆ ಬಿದ್ದೊಡನೆ ಯಾರಿಗಾದರೂ ಅದನ್ನು ಹೇಳಲೇಬೇಕೆನಿಸುತ್ತದೆ. ಇಲ್ಲದಿದ್ದರೆ ಅವರಿಗೆ ನೆಮ್ಮದಿ ಕಡಿಮೆ ಆಗುವುದು. ಸ್ಥಿರವಾದ ದುಡಿಮೆಯ ದಾರಿ ಇಲ್ಲದೆ ಇದ್ದರೂ ಅವರ ದುಡಿಮೆ ತುಂಬಾ ಚೆನ್ನಾಗಿರುತ್ತೆ. ಜನರೊಂದಿಗೆ ಮಾತನಾಡಲು ಮತ್ತು ಬೇಕಾದದನ್ನು ಕೇಳಿ ಪಡೆಯಲು ಅವರಿಗೆ ಚೆನ್ನಾಗಿ ಗೊತ್ತು. ಯಾರ ಬಳಿ ಹೇಗೆ ಮಾತನಾಡಬೇಕೆಂದು ಸರಿಯಾಗಿ ತಿಳಿದುಕೊಂಡಿರುತ್ತಾರೆ. ಜೀವನಾನುಭವದಿಂದ ಕಲಿತಿದ್ದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸದೆ ಬೇರೆಯವರಿಗೆ ಆ ಬಗ್ಗೆ ಹೇಳಿ ಅವರಿಗೆ ಉಪಯೋಗವಾಗುವಂತೆ ಮಾಡಲು ಪ್ರಯತ್ನಿಸುತ್ತಾರೆ. ಪ್ರತಿಭಾವಂತರಾದ ಅವರು ಯಾವುದೇ ಕೆಲಸ ವಹಿಸಿಕೊಂಡರೂ ಅದನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸುವ ಕ್ರಿಯಾಶೀಲತೆ ಅವರಲ್ಲಿ ಕಂಡುಬರುತ್ತದೆ. ಸಿಗಬಹುದಾದ ಪ್ರತಿಫಲದ ಬಗ್ಗೆ ಯೋಚಿಸದೆ ತನ್ನ ಕರ್ತವ್ಯ ಎಂಬಂತೆ ಕೆಲಸ ಮಾಡುತ್ತಾರೆ. ಅವರಿಗೆ ದುಡಿಮೆ ಹಣಕ್ಕಿಂತಲೂ ಅವರಿಗೆ ಸ್ಥಾನಮಾನಗಳು ಅವರಿಗೆ ಹೆಚ್ಚು ಅವಶ್ಯಕತೆ ಇದ್ದಂತೆ ತೋರುತ್ತದೆ. ಅಂದರೆ ಅಧಿಕಾರದಲ್ಲಿರಬೇಕು, ನಾನೇ ನಾಯಕರಾಗಿರಬೇಕು, ನನ್ನಲ್ಲೇ ನಾನು ಹೇಳಿದಂತೆ ಎಲ್ಲರೂ ಕೇಳಬೇಕೆಂಬಂತಹ
ಒಂದು ಬಯಕೆ ಅವರ ಮನಸ್ಸಲ್ಲಿದೆ. ಆದರೆ ಯಾವಾಗಲೂ ದೂರದ ಬೆಟ್ಟ ನುಣ್ಣಗೆ ಎಂಬಂತೆ ವಾಸವಾಗುತ್ತಿರುತ್ತದೆ. ಹಾಗೆಯೇ ನೋಡಿದ ಎಲ್ಲಾ ಕೆಲಸಗಳನ್ನು ಮಾಡಿ ನೋಡುವಂತಹ ಒಂದು ಗುಣ ಅವರಲ್ಲಿ ಕಂಡುಬರುತ್ತದೆ. ದುಡುಕಿ ಮಾಡುವ ಕೆಲಸದಿಂದ ಇಲ್ಲವೇ ಆಡುವ ಮಾತುಗಳಿಂದ ಸಮಸ್ಯೆಗಳಿಗೆ ಸಿಕ್ಕಿ ಹಾಕಿಕೊಳ್ಳುವ ಸಂದರ್ಭಗಳು ಇವರ ಜೀವನದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಹಣಕಾಸಿನ ವ್ಯವಹಾರದಲ್ಲಿ ಶಿಸ್ತು ಇಲ್ಲದೆ ಇರುವುದರಿಂದ ವ್ಯವಹಾರಗಳಿಗೆ ತೊಂದರೆಯಾಗುತ್ತದೆ. ಕೆಲವೊಮ್ಮೆ ಬೆದರಿಕೆಯೊಡ್ಡಿ ಜನರಿಂದ ಕೆಲಸಗಳನ್ನು ಮಾಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಾರೆ. ಕಲೆಯಲ್ಲಿ ಆಸಕ್ತಿ ಇರುವ ಅವರಲ್ಲಿ ಜೀವನದ ಅವರ ಆಫೀಸು ಆದರೆ ವೇಷಭೂಷಣದಲ್ಲಿ ಅಂತಹ ಶಿಸ್ತು ಕಾಣಿಸುವುದಿಲ್ಲ. ಆಸಕ್ತಿ ವಹಿಸುತ್ತಾರೆ ಅಂದರೆ ಅಲಂಕಾರ ಮಾಡಿಕೊಳ್ಳಲು, ತನ್ನ ಸುತ್ತಮುತ್ತಲು ಅಲಂಕಾರ ಮಾಡಿಕೊಳ್ಳಲು ಹೆಚ್ಚಿನ ಆಸಕ್ತಿ ವಹಿಸುತ್ತಾರೆ. ಮನೆ ಅಥವಾ ಕೆಲಸ ಮಾಡುವ ಸ್ಥಳದಲ್ಲೂ ಆಗಾಗ್ಗೆ ವ್ಯವಸ್ಥೆಗಳನ್ನು ಬದಲಾಯಿಸುತ್ತಿರುತ್ತಾರೆ. ಮನಸ್ಸಿನಲ್ಲಿ ತೋರುವ ಕೆಲಸ ಅನಾವಶ್ಯಕ ಅನುಮಾನಗಳಿಂದಾಗಿ ಹಲವು ಜನರಿಂದ ದೂರವಾಗುತ್ತಾರೆ. ಹಾಗಾಗಿ ವ್ಯವಸ್ಥೆಗಳನ್ನು ಬದಲಾಯಿಸುತ್ತಾರೆ. ಹಾಗೆ ಮನಸ್ಸಿನಲ್ಲಿ ತೋರುವ ಕೆಲವು ಅನಾವಶ್ಯಕ ಅನುಮಾನಗಳಿಂದಾಗಿ ಜೊತೆಗಿದ್ದವರು ದೂರವಾಗುತ್ತಾರೆ, ಅವರನ್ನು ಶತ್ರುವಿನಂತೆ ನೋಡುತ್ತಾರೆ. ಇಂತಹ ಕಾರಣಗಳಿಂದಾಗಿ ಅವರ ಜೀವನದಲ್ಲಿ ಹಲವು ರೀತಿಯ ಸಮಸ್ಯೆಗಳು ಎದುರಾಗುತ್ತದೆ. ಹಣಕಾಸಿನ ಬಗ್ಗೆ ತಲೆಸಿಕೊಳ್ಳದ ಅವರಿಗೆ ಎಲ್ಲವೂ ಒಂದು ಹುಡುಗಾಟದಂತೆ ತೋರುತ್ತದೆ. ಹಾಗೆ ನೋಡಿದರೆ ಬೇರೆಯವರಿಗೆ ಸಲಹೆ ಸೂಚನೆ ಕೊಡುವ ಒಳ್ಳೆಯ ಅವಕಾಶಗಳು ಅವರಿಗೆ ಹೆಚ್ಚಲ್ಲಿ ಅವರಲ್ಲಿ ಕಂಡು ಬರುತ್ತೆ. ಅವರು ಲಾಯರ್ ಆಗಿದ್ದರೆ ಅಥವಾ ಕೌನ್ಸಿಲರ್ ಆಗಿ ಮಾರ್ಗದರ್ಶಕರು ಮುಂತಾದ ಕೆಲಸಗಳನ್ನು ಮತ್ತು ಚಾರ್ಟೆಡ್ ಅಕೌಂಟೆಂಟ್ ಕೆಲಸಗಳಾಗಿ ಸೇರಿದ್ದರೆ ಉತ್ತಮವಾಗಿ ಅವರ ಕೆಲಸಗಳನ್ನು ಮಾಡುತ್ತಿದ್ದರು. ಅವರ ಜೀವನ ಸಾಮಾನ್ಯ ವಿಷಯಗಳನ್ನು ನೋಡಿದ ಬಳಿಕ ಯಾವ ವಯಸ್ಸಿನಲ್ಲಿ ಏನು ನಡೆಯಬಹುದು ಎಂದು ಪರಿಶೀಲಿಸೋಣ. ಯಾಕಂದ್ರೆ ಅವರಲ್ಲಿ ಈಗ ಇಷ್ಟು ಹೊತ್ತು ಹೇಳಿದ್ದು ಅವರಲ್ಲಿ ಕಂಡು ಬರುವಂತಹ ಸಾಮಾನ್ಯ, ಅಂದರೆ ಈಗ ಅವರಿಗೆ ಯಾವ ವಯಸ್ಸಿನಲ್ಲಿ ಏನು ಆಗುತ್ತದೆ, ಯಾವ ರೀತಿಯ ಉಪಯೋಗಗಳು ಅವರ ವಯಸ್ಸಿನಲ್ಲಿ ಆಗುತ್ತದೆ ಎಂಬುದನ್ನ ನೋಡೋಣ. ಇಲ್ಲಿ ಹೇಳಿರುವ ವಯಸ್ಸುಗಳು ಒಂದು 2-3 ವರ್ಷ ಹೆಚ್ಚು ಕಡಿಮೆ ಆಗಬಹುದು. ಆದರೆ ಆ ಸಮಯದಲ್ಲಿ ಇಂತಹ ಘಟನೆಗಳು ನಡೆಯಬಹುದು. ಅವರು ಹುಟ್ಟಿ ಸುಮಾರು 4 ವರ್ಷ ವಯಸ್ಸಿನವರೆಗೆ ಕೆಲವು ಆರೋಗ್ಯ ಸಮಸ್ಯೆಗಳು ಎದುರಾಗಿರಬಹುದು. ಅಮ್ಮನ ಪ್ರೀತಿ ವಾತ್ಸಲ್ಯ ಹೆಚ್ಚಾಗಿ ಅನುಭವಿಸಿ ಬೆಳೆದ ಅವರಿಗೆ ಸುಮಾರು 9ನೇ ವಯಸ್ಸಿನವರೆಗೆ ಆರೋಗ್ಯ ಸಮಸ್ಯೆ ಕಾಡಿರುವ ಸಾಧ್ಯತೆಗಳಿವೆ. 13 ವರ್ಷಗಳ ವಯಸ್ಸಾಗುವ ಹೊತ್ತಿಗೆ ತಂದೆ ತಾಯಿಯ ಜೀವನದಲ್ಲಿ ಕೆಲವು ಬದಲಾವಣೆಗಳಾಗಿರುವುದನ್ನು ಗಮನಿಸಬಹುದು. ಮುಂದೆ ಸುಮಾರು 7 ವರ್ಷಗಳ ಕಾಲ, ಅಂದರೆ ಅವರಿಗೆ 20 ವರ್ಷ ವಯಸ್ಸಾಗುವವರೆಗೆ ತಂದೆ ತಾಯಿಗೆ ಆದಾಯ ಹೆಚ್ಚಾಗಿದ್ದರೂ ಅವರ ಶಿಕ್ಷಣದಲ್ಲಿ ಕೆಲವು ಸಮಸ್ಯೆಗಳು ಎದುರಾಗಿರುವ ಸಾಧ್ಯತೆ ಇದೆ. ಅಂದಕೊಂಡ ರೀತಿಯಲ್ಲಿ ಶಿಕ್ಷಣ ಪಡೆಯಲು ಸಾಧ್ಯವಾಗದೆ ಹೋಗಿರಬಹುದು. ಕಷ್ಟಪಟ್ಟು ಶಿಕ್ಷಣ ಮುಂದುವರಿಸಿರುವ ಸಾಧ್ಯತೆ ಕಂಡುಬರುತ್ತಿದೆ. ಈ ಯಾವ ವಿಷಯದಲ್ಲೂ ದೃಢವಾದ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗದಂತಹ ಸ್ಥಿತಿ ಕಾಡುತ್ತಿರುತ್ತದೆ. ಎಲ್ಲಿಂದ ಆರಂಭವಾಗುತ್ತದೆ, ಎಲ್ಲಿ ಮುಗಿಯುತ್ತದೆ ಎಂಬ ಸಂಶಯ. ಈ 3 ವರ್ಷಗಳ ಕಾಲ ಯಾವುದೇ ಕೆಲಸ ಕಾರ್ಯ ಮಾಡಿದರೂ ಯಶಸ್ಸು ಕಾಣಲು ಸಾಧ್ಯವಾಗುವುದಿಲ್ಲ. ಇವರು ಯಾವಾಗಲೇ ರಾಜಕೀಯ ನಾಯಕತ್ವದ ಗುಣ ಬೆಳೆಸಿಕೊಂಡರು. ಆದರೂ ಕೈತಪ್ಪಿ ಹೋಗುತ್ತದೆ ಎಂದು ತಿಳಿದಿದ್ದ ಹಲವಾರು ಅವಕಾಶಗಳು ಮತ್ತೆ ಇವರಿಗೆ ದೊರೆತಿರುತ್ತದೆ. ಮುಂದೆ ಜೀವನದಲ್ಲಿ ಬದಲಾವಣೆಗಳು ಕಾಣಿಸಲಿದೆ ಎಂದು ತಿಳಿದುಕೊಂಡು ಅವರು ತಮ್ಮ ಕೆಲಸವನ್ನ ಮುಂದುವರಿಸಿ ಪ್ರಯತ್ನಗಳು ಫಲ ಕೊಡಲಿದೆ. ಸುಮಾರು 35ನೇ ವಯಸ್ಸಿನವರೆಗೆ ಏರಿಳಿತಗಳಿಂದ ಕೂಡಿದ್ದ ಅವರ ಜೀವನ. ಆದರೆ ಪ್ರಯತ್ನ ಪಟ್ಟು ಮತ್ತಷ್ಟು ಅವರು ರಾಜಕೀಯದಲ್ಲಿ ಮುಂದುವರೆದು ಒಳ್ಳೆಯ ಅವಕಾಶಗಳನ್ನು ಪಡೆದರು. ಹಾಗೆ ಸುಮಾರು 38ನೇ ವಯಸ್ಸಿನಿಂದ ಎಲ್ಲವೂ ಬದಲಾಗೋಯಿತು. ಎಲ್ಲವೂ ಅವರ ಅಂದುಕೊಂಡಂಗೆ ನಡೆಯದೆ ಬೇರೆ ರೀತಿಯಲ್ಲೇ ನಡೆದು ಹೋಯಿತು. ಮುಂದೆ ಸ್ವಂತವಾಗಿ ಅವರು ಸ್ಥಾನಮಾನಗಳನ್ನು, ಅಧಿಕಾರವನ್ನು ಪಡೆಯಲು ಅವರಿಗೆ ದಾರಿ ಕಾಣಿಸಿತು. ಮುಂದೆಲ್ಲವೂ ಸೌಭಾಗ್ಯದ ದಿನಗಳಾಗಿತ್ತು. ಹೀಗೆ ಅವರು ಸುಮಾರು 73ನೇ ವಯಸ್ಸಿನವರೆಗೆ ಸಮಾಜದಲ್ಲಿ ಗೌರವ, ನಾಯಕತ್ವ, ಅಧಿಕಾರ, ಗೌರವ, ಸನ್ಮಾನಗಳು ದೊರೆದು ಅವರು ಜೀವನದಲ್ಲಿ ಸುಖವಾಗಿ ಜೀವನ ಮಾಡುತ್ತಾರೆ. ಆದರೆ 73ನೇ ವಯಸ್ಸಿನ ಬಳಿಕ ಅವರಲ್ಲಿ ಕೆಲವು ಸಮಸ್ಯೆಗಳು ಕಳೆದುಕೊಳ್ಳುತ್ತವೆ. ಅವರು ಸ್ಥಾನಮಾನಗಳನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ಎದುರಾಗುತ್ತದೆ. 25 ವರ್ಷದವರೆಗೆ ಆರೋಗ್ಯ ಸಮಸ್ಯೆಗಳು ಕಾಡಲಿದೆ. ಆದರೂ 85ನೇ ವಯಸ್ಸಿನವರೆಗೆ ಅವರು ಅವರ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಿ ಮುಂದುವರಿಯುತ್ತಾರೆ. ಸಾಮಾನ್ಯವಾಗಿ ಅವರಿಗೆ 25, 32, 41, 46, 52, 58 ಮತ್ತು 61ನೇ ವಯಸ್ಸು ಶುಭದಾಯಕ. 20, 27, 35, 44, 50, 55 ಮತ್ತು 63ನೇ ವಯಸ್ಸು ದೋಷಕಾರಕವಾಗಿರುತ್ತದೆ. ಅಂದರೆ ಅವರಲ್ಲಿ ಈ ವಯಸ್ಸಿನಲ್ಲಿ ಕೆಲವು ಸಮಸ್ಯೆಗಳು ಮೊದಲು ಹೇಳಿದ ಆ ವಯಸ್ಸುಗಳಲ್ಲಿ
ಒಳ್ಳೆಯ ಉತ್ತಮ ಅವರು ಅಂದುಕೊಂಡಿರೋ ರೀತಿಯಲ್ಲಿ ಒಳ್ಳೆಯ ತಿರುವನ್ನು ಪಡೆದಿರುತ್ತಾರೆ. ಈಗ 73ನೇ ವಯಸ್ಸಿನವರೆಗೆ ಅವರಿಗೆ ಒಳ್ಳೆಯ ಅವಕಾಶಗಳು, ಒಳ್ಳೆಯ ಏರಿಳಿತಗಳು ಅವರ ಜೀವನದಲ್ಲಿ ಕಂಡುಬರುತ್ತದೆ. ಆದರೆ ಅವರ ಹೋರಾಟ, ಅವರ ತೀರಾಟ, ಅವರ ಸ್ವಭಾವವೇ ಹಾಗೆ. ಅವರಿಗೆ ಬೇರೆಯವರ ಮಾತಿನಂತೆ ನಡೆದುಕೊಳ್ಳುವಂತಹ ಯಾವ ಮನಸ್ಥಿತಿಯೂ ಇಲ್ಲ. ಅವರು ಜೀವನದಲ್ಲಿ ತಮ್ಮಿಷ್ಟದಂತೆಯೇ ನಡೆಯಬೇಕು, ತಾನೇ ಎಲ್ಲವನ್ನು ಅಧಿಕಾರ ಚಲಾಯಿಸುವಂತಹ ಉದ್ದೇಶದಿಂದಿರುವಂತಹ ಒಂದು ಜಾತಕ ಅವರು. ಆದ್ದರಿಂದ ಅವರ ಜೀವನ ಏರಿಳಿತಗಳಿಂದ ಕೂಡಿ ಹೀಗೆ ಮುಂದುವರೆದು ಅವರು ಜೀವನದಲ್ಲಿ ಎಲ್ಲ ಸುಖಭೋಗಗಳನ್ನು ಅಥವಾ ಎಲ್ಲ ರೀತಿಯ ಅಧಿಕಾರವನ್ನು ಅನುಭವಿಸುತ್ತಾರೆ ಎಂಬುದು ಮಮತಾ ಬ್ಯಾನರ್ಜಿಯವರ ಸಾಮಾನ್ಯವಾಗಿ ಹೇಳಬಹುದಾದ ಜಾತಕದ ಫಲ ಎಂದು ತಿಳಿಯಬೇಕು. ಈಗ ನಾವು ಮುಂದಿನ ವಿಚಾರ, ಇವರ ನಕ್ಷತ್ರ ಲೋಕ. ನಾವು ಹಲವಾರು ಇದುವರೆಗೆ 22 ನಕ್ಷತ್ರಗಳ ಬಗ್ಗೆ ಹೇಳಿದ್ದೇವೆ. ಇವತ್ತು ನಾವು ಧನಿಷ್ಠ ನಕ್ಷತ್ರ. ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿದವರು ಕಷ್ಟದಲ್ಲಿದ್ದವರಿಗೆ ನೆರವಾಗುವುದು, ಬೇರೆಯವರ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುವುದು, ನ್ಯಾಯ ಪಂಚಾಯಿತಿ ನಡೆಸುವುದು ಮುಂತಾದ ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿ ವಹಿಸುತ್ತಾರೆ. ಉತ್ಸಾಹದಿಂದ ಅಂತಹ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುತ್ತಾರೆ. ಅಧಿಕಾರ ಚಲಾಯಿಸಲು ಇವರಿಗೆ ತುಂಬಾ ಇಷ್ಟ. ಸಂಗೀತ, ನೃತ್ಯ, ಚಿತ್ರರಚನೆ, ಕವಿತಾ ರಚನೆ ಮುಂತಾದವುಗಳಲ್ಲಿ ಹೆಚ್ಚಿನ ಆಸಕ್ತಿ ಕಂಡುಬರುತ್ತದೆ. ಕಲ್ಪನಾ ಲೋಕದಲ್ಲಿ ವಿವರಿಸಲು ತುಂಬಾ ಇಷ್ಟಪಡುತ್ತಾರೆ. ಕೊಟ್ಟ ಮಾತು ಉಳಿಸಿಕೊಳ್ಳಲು ಎಂತಹ ಕಷ್ಟವನ್ನಾದರೂ ಎದುರಿಸಲು ಸಿದ್ಧರಾಗುತ್ತಾರೆ. ಈ ನಕ್ಷತ್ರದಲ್ಲಿ ಹುಟ್ಟಿದ ಮಹಿಳೆಯರು ಪ್ರವಾಸ ಹೋಗುವುದರಲ್ಲಿ ಹೆಚ್ಚು ಸಂತೋಷ ಕಾಣುತ್ತಾರೆ. ಹಾಗೆ ಅವರು ಸಂಗೀತದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಬೆಳೆಸಿಕೊಳ್ಳುತ್ತಾರೆ. ಇವತ್ತು ನಾವು ಧನಿಷ್ಠ ನಕ್ಷತ್ರದ ಬಗ್ಗೆ ಹೇಳಿದೆವು. ಇಂತಹ ನಕ್ಷತ್ರಗಳನ್ನ ನಾವು ಹಲವು ನಕ್ಷತ್ರಗಳ ಬಗ್ಗೆ, 23 ನಕ್ಷತ್ರಗಳ ಬಗ್ಗೆ ಇನ್ನು 4 ನಕ್ಷತ್ರಗಳಿವೆ. ಆದರೆ ಈ ನಕ್ಷತ್ರ ನೋಡಿ ಭವಿಷ್ಯ ಹೇಳಬೇಕಾದ್ರೆ ಹುಟ್ಟಿದ ಸಮಯ ಮತ್ತು ದಿನಾಂಕ ಸರಿಯಾಗಿರಬೇಕು ಎಂಬುದನ್ನು ಮತ್ತೊಮ್ಮೆ ನೆನಪು ಮಾಡಿಸುತ್ತೇನೆ. ಹಾಗೆಯೇ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದಿಂದ ನೀವು ಎಲ್ಲ ವಿಷಯಗಳನ್ನು ಇದರಲ್ಲಿ ಚೆನ್ನಾಗಿ ತಿಳಿದುಕೊಳ್ಳಲು ಸಾಧ್ಯವಿದೆ. ಅದಕ್ಕಾಗಿ ತಜ್ಞರಾದಂತಹ ಹಸ್ತರೇಖಾ ಭವಿಷ್ಯ ಹೇಳುವರ ಹತ್ರವನ್ನ ನೀವು ಕೇಳಬೇಕು. ಇಂತಹ ವಿಷಯಗಳು ನೀವು ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನೀವು ಇನ್ನೂ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರೋದು, ನೀವು ಎಲ್ಲ ವಿಡಿಯೋಗಳು ನೋಡಲು ಸಾಧ್ಯವಾಗುತ್ತದೆ. ಯಾರಿಗೆ ಭವಿಷ್ಯ ತಿಳಿಯಬೇಕೆಂಬ ಕುತೂಹಲ, ಆಸಕ್ತಿ ಇದೆಯೋ ಅವರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ನಾನು ಭವಿಷ್ಯ ತಿಳಿಯಬೇಕಂತ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯವೇ ಎಂದು ತಿಳಿಸುತ್ತೇವೆ. ಅದರಂತೆ ನೀವು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ನೀವು ತಿಳಿಸಲಾಗುತ್ತದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇವೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.